ನಾನು ನಿಮ್ಮ DVG ವಾಯ್ಸ್ ಕರಿಯಪ್ಪ. ಆ, ಇವತ್ತು ಈ ವರದಿಯನ್ನ ಕರ್ನಾಟಕದಲ್ಲಿರುವ ಹಾಗೂ ಹೊರ ರಾಜ್ಯದಲ್ಲಿರುವ ವಾಲ್ಮೀಕಿ ಸಮುದಾಯದ ಪ್ರತಿಯೊಬ್ಬರೂ ಸಹ ನೋಡಲೇಬೇಕು. ಯಾಕೆ ಅಂತ ಹೇಳಿದ್ರೆ ನಮ್ಮ TSP ಹಣ ಅಂದ್ರೆ ಈ ಸರ್ಕಾರದಿಂದ ವಾಲ್ಮೀಕಿ ಸಮಾಜಕ್ಕೆ ಬಂದಂತ ಹಣ ಹಾಗೂ ಭಕ್ತರು ಕೊಟ್ಟಂತ ಹಣದಲ್ಲಿ ಇಲ್ಲೊಬ್ಬ ವ್ಯಕ್ತಿ ಅಂದ್ರೆ ಇಡೀ ಕರ್ನಾಟಕಕ್ಕೆ ರಾಜನಹಳ್ಳಿ ಹರಿಹರ ತಾಲೂಕಿನಲ್ಲಿರುವ ರಾಜನಹಳ್ಳಿಯಲ್ಲಿರ್ತಕ್ಕಂಥ ವಾಲ್ಮೀಕಿ ಮಠ, ಆ ಮಠಕ್ಕೆ ಇವನೇ ಮಠಾಧಿಪತಿ ಪ್ರಸನ್ನಾನಂದ ಆಲಿಯಾಸ್ ರಮೇಶ್ ಗುಡಿ. ಬಟ್ ಇಲ್ಲಿ ಇವ್ರ ಬಗ್ಗೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸುಮಾರು 14 ವರ್ಷಗಳ ಕಾಲ ಅಂದ್ರೆ 2008ರಲ್ಲಿ ಇವರು ರಾಜನಹಳ್ಳಿ ಮಠಕ್ಕೆ ಕಾಲಿಡ್ತಾರೆ, 7 ಹಾಗೂ 8ನೇ ಸಾಲಿನಲ್ಲಿ. ಬಟ್ ಇವರು ಸಾಧನೆಗಳು ಹೇಳ್ತಾ ಹೋದ್ರೆ ಅದು ಲೆಕ್ಕಕ್ಕೆ ಬರೋದಿಲ್ಲ, ಅಷ್ಟು ಸಾಧನೆಗಳನ್ನು ಮಾಡಿದ್ದಾರೆ. ಅನ್ಕೊಂಡ್ರ? ಇಲ್ಲ, ಸಮಾಜ ಇಷ್ಟೊಂದು ಹಾಳಾಗ್ಲಿಕ್ಕೆ ಕಾರಣ ಮೂಲ ಪುರುಷ. ವಾಲ್ಮೀಕಿ ಸಮಾಜ ಇಷ್ಟೊಂದು ತಳಮಟ್ಟಕ್ಕೆ ಹೋಗ್ಲಿಕ್ಕೆ ಕಾರಣ ಮೂಲ ಪುರುಷ. ಸಮಾಜದಲ್ಲಿ ಇವತ್ತು ಯಾರು ವಿದ್ಯಾವಂತರು ಇಲ್ಲ ಅಥವಾ ವಿದ್ಯಾವಂತರು ಯಾರು ದಾರಿ ತಪ್ಪಿದ್ದಾರೆ ಅನ್ನೋದಕ್ಕೆ ಮೂಲ ಪುರುಷ. ಇಂಥ ಮೂಲ ಪುರುಷರ ಬಗ್ಗೆ ನಾವು ಕರ್ನಾಟಕದ ಜನತೆಗೆ ತಿಳಿಸ್ಲೇಬೇಕು ಅಲ್ವಾ? ಮಸ್ಕಿ ಅಂದ್ರೆ ಮಾನ್ವಿಯಲ್ಲಿ, ನೀರ್ ಮಾನ್ವಿಯಲ್ಲಿ ಒಬ್ಬ ವೀರ ಯೋಧ ಮಾಜಿ ಸೈನಿಕರ ಕುಟುಂಬ, ಇಡೀ ಅವರ ವಂಶವೇ ಯೋಧರ ಕುಟುಂಬವಾಗಿರುತ್ತೆ. ಅದರಲ್ಲಿ ಒಬ್ಬ ಆಂಜನೇಯ, ಜಲ್ಲಿ ಆಂಜನೇಯ ಎಂಬರು ವೀರ ಯೋಧರು. ಆ ಯೋಧರು ಕೇಳಿದಂತ ಪ್ರಶ್ನೆಗೆ ಇವನ 3rd ಕ್ಲಾಸ್ ಉತ್ತರವನ್ನ ಮೊನ್ನೆ ನೀವೆಲ್ಲರೂ ನೋಡಿದ್ದೀರಾ ನನ್ನ ಚಾನಲ್ನಲ್ಲೇ. ಆದ್ರೆ ಈ ಮಠಾಧಿಪತಿ ಯಾರು ಬುದ್ಧಿ ಹೇಳ್ಬೇಕು? ಈ ಮಠಾಧಿಪತಿ ಬುದ್ಧಿ ಹೇಳ್ಬೇಕು. ಯಾಕೆ ಅಂತ ಹೇಳಿದ್ರೆ ಇವರಿಗೆ ವೈಚಾರಿಕತೆನೇ ಇಲ್ಲ, ಮಾತಾಡೋ ಶೈಲಿನೇ ಗೊತ್ತಿಲ್ಲ, ಯಾವ ಪ್ರಶ್ನೆಗೆ ಯಾವ ಉತ್ತರ ಹೇಳ್ಬೇಕು ಅನ್ನೋ ಮ್ಯಾನರ್ಸೇ ಇಲ್ಲ. ಆದ್ರೂ ಇವರಿಗೆ ಹೋಗಿ ಪಾದಕ್ಕೆ ಬೀಳೋರ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಮೂಢರು ಜಾಸ್ತಿ ಆಗ್ತಿದ್ದಾರೆ, ಬಕೆಟ್ ಹಿಡಿಯುವವರು ಜಾಸ್ತಿ ಆಗ್ತಾ ಇದ್ದಾರೆ. ಅದಕ್ಕೆಲ್ಲ ಮೂಲ ಕಾರಣ ಈ ರಾಜಕಾರಣಿಗಳು ಹಾಗೂ ರಾಜಕಾರಣಿಗಳ ವ್ಯವಸ್ಥೆ. ಇಲ್ಲಿ ನಾನು ಹಾಲಿ ರಾಜಕಾರಣಿಗಳು, ಮಾಜಿ ರಾಜಕಾರಣಿಗಳು ಅಂತ ಹೇಳ್ತಾ ಇಲ್ಲ. ಮೀಸಲಾತಿ ಕ್ಷೇತ್ರದಿಂದ ಗೆದ್ದಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಈ ಮಠಾಧಿಪತಿಗೆ ಪಾಠ ಹೇಳ್ಬೋದಾಗಿತ್ತು. ಆದ್ರೆ ಒಂದು ವಿಪರ್ಯಾಸ ಏನಪ್ಪಾ ನಮ್ಮ ಸಮಾಜದಲ್ಲಿ ಅಂತ ಹೇಳಿದ್ರೆ, ಈ ಪೀಠಾಧಿಪತಿ ಹೇಳ್ದಂಗೆ ರಾಜಕಾರಣಿಗಳು ಕೇಳ್ಬೇಕಂತೆ. ಯಾವ್ದಾದ್ರು ಒಂದು ಸ್ಕೀಮ್ ಬೇಕು ಅಂತ ಹೇಳಿದ್ರೆ ಈ ಮಠಾಧಿಪತಿ ಹತ್ರ ಹೋಗ್ಬಿಟ್ಟು ಖಾಲಿ ಬಿದ್ದು ತಗೊಂಡ್ಬರ್ಬೇಕು. ಈ ಹಿಂದೆ ಒಂದು ಸ್ಟೋರಿ ಬರುತ್ತೆ, ಅದು ಇವಾಗ ಹೇಳೋದು ಬೇಡ ಅನ್ಸುತ್ತೆ. ಯಾಕಂದ್ರೆ ರಾಜಕೀಯ ನೋಡಿ, ಅದು ವಿಚಿತ್ರ, ರಾಜಕೀಯನೇ ವಿಚಿತ್ರ. ಲಕ್ಷ ಹಾಕಿ ಕೋಟಿ ಬಾಚಿಕೊಳ್ಳೋದೇ ರಾಜಕೀಯ. ಆ ವ್ಯವಸ್ಥೆ ಇವಾಗ ನಮಗೆ ಬೇಡ. ಮಠಾಧಿಪತಿ ಆದವ್ರು ಹೇಗಿರ್ಬೇಕು? ಬೇರೆ ಬೇರೆ ಜನಾಂಗದಲ್ಲಿ ಯಾಕೆ ಎಜುಕೇಶನ್ಗೆ ಅಷ್ಟು ಮಾನ್ಯತೆ ಕೊಡ್ತಾ ಇದ್ದಾರೆ? ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅಲ್ಲಿ ಅಥವಾ ಬೇರೆ ಬೇರೆ ಕಡೆಗೆ ಯಾಕೆ ಮೀಸಲಾತಿ ವಿಚಾರವಾಗಿ ಹೊಡೆದಾಡಿದ್ರು ನಮ್ಮ ಮಠಾಧಿಪತಿ ಹೋಗಿ ಅಷ್ಟೊಂದು ದಿವಸ ಹೋರಾಟ ಕೂತ್ಕೊಂಡ್ರು ಇಲ್ಲಿಯವರೆಗೂ ಮೀಸಲಾತಿ ಸಿಕ್ಕಿಲ್ಲ ಅಂತ ಗೊತ್ತಿದ್ರು ಯಾಕೆ ಅದರ ಬಗ್ಗೆ ಧ್ವನಿ ಎತ್ತಾ ಇಲ್ಲ? ಮೊದಲನೇ ಪಾಯಿಂಟ್ ಬಂದಲ್ಲ, ಎಸ್, ಯಾಕೆ ಧ್ವನಿ ಎತ್ತುತ್ತಾ ಇಲ್ಲ? ಬೇರೆ ಬೇರೆ ಗ್ರಾಮಗಳಲ್ಲಿ ಕುರುಬ ಸಮುದಾಯದವರು ವಾಲ್ಮೀಕಿ ಸಮುದಾಯದವರ ಮೇಲೆ ಯುದ್ಧ ಮಾಡ್ತಾ ಇದ್ದಾರೆ. ಎಲ್ಲಿ ಕುರುಬ ಜನಾಂಗದ ಜನಸಂಖ್ಯೆ ಜಾಸ್ತಿ ಇರುತ್ತೋ ಅಲ್ಲಿ ವಾಲ್ಮೀಕಿ ಸಮುದಾಯದವರ ಮೇಲೆ ಅಲ್ಲೇ ನಡೀತಾ ಇದೆ. ಇದೆಲ್ಲ ಗೊತ್ತಿದ್ರು ಸಮೇತ ಧ್ವನಿ ಬಿಚ್ಚದ ಮಠಾಧಿಪತಿ ನಮಗೆ ಬೇಕಾ? ಯೋಚನೆ ಮಾಡಿ ಬಂಧುಗಳೇ. ಇವತ್ತು ಒಂದು ತಂಡ ಕಟ್ಟಿದ್ದಾರೆ, ಮಠಾಧಿಪತಿ ಆದವ್ರು ಹೇಗಿರ್ಬೇಕು ಅಂತ ಅನ್ನೋದ್ರ ಬಗ್ಗೆ ಒಂದು 2 minutes ಅಲ್ಲಿ ಡೀಟೇಲ್ ಕೊಟ್ಬಿಡ್ತೀನಿ. ಅದಾದ್ಮೇಲೆ ನೀವೇನ್ ಬೇಕಾದ್ರೂ ಹೇಳಿ. ನಾನ್ ನಿಮಗೆ ಕೇಳೋದು ಒಂದೇ, ಕೆಳಗಡೆ ಕಾಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಮೈಂಡ್ ಅಲ್ಲಿ ಏನ್ ಬರುತ್ತೆ ಅದನ್ನ ನೀವು ಕೆಳಗಡೆ ಹಾಕಿ. ಪೀಠಾಧಿಪತಿ ಆದವರು ಹೀಗಿರ್ಬೇಕು, ಹೀಗಿರ್ಬೇಕು.
ಅದು ನೀವು ಹಾಕಿ. ಈಗ ನಾನು ಹೇಳೋದು ಈ ಪೀಠಾಧಿಪತಿ ಇವ್ರು ಹೇಗಿರ್ಬೇಕು? ಬೇರೆ ಜನಾಂಗದ ಮಠಾಧಿಪತಿಗಳು ಬೇಡ ನಮಗೆ. ಈ ಪೀಠಾಧಿಪತಿ ಹೇಗಿರ್ಬೇಕು? ಬೆಳಗ್ಗೆ ಎದ್ದು ಧ್ಯಾನ ಮಾಡಬೇಕು. ಹಾಗಂದ್ರೆ ಗೊತ್ತಿದೆಯೋ ಗೊತ್ತಿಲ್ಲೋ, ನನಗಂತೂ ಗೊತ್ತಿಲ್ಲ ಈ ಪೀಠಾಧಿಪತಿಗೆ. ಯಾಕೆಂತಂದ್ರೆ ಯಾವಾಗ್ಲೂ ಟೂರಲ್ಲೇ ಇರ್ತಾರೆ. ಫಾರಿನ್ ಟೂರು ಹೋಗ್ತಾ ಇದ್ರು ಇನ್ನೂ ಜಾಸ್ತಿ. ಅಷ್ಟರೊಳಗೆ ಅವ್ರ ಗುರು ಅವರು ಮಾಡಿರ್ತಕ್ಕಂಥ ಪಾಪ ಪುಣ್ಯ ಪುಸ್ತಕದ ಬದನೆಕಾಯಿ ಅನ್ನೋದು ಪ್ರೂವ್ ಆಯ್ತು ಅಂತ ಹೇಳ್ತಾರಲ್ಲ, ಆ ಕೆಟಗರಿಗೆ ಸೇರಿರೋರು ಈ ಮಠಾಧಿಪತಿ. ಜಾತಿಗೊಬ್ಬ ಮಠಾಧಿಪತಿ ಅಂತ ತಂದಿಟ್ಟಿರ್ತಕ್ಕಂಥ ಈ ಮುರುಘಾ ಮಠದ ಸ್ವಾಮಿ ಜಾತಿಗೊಬ್ಬ ಗುರು ಬೇಕು ಅಂತ ಕುಂದ್ರಿಸಿದ. ಇಲ್ಲಿ ಜಾತಿಯಲ್ಲಿ ಇರ್ತಕ್ಕಂಥ ಕೆಲವು ಲೀಡರ್ಸ್ಗಳು ಅವರ ಬೇಳೆಗಳನ್ನು ಬೇಯಿಸ್ಕೊಳ್ಳೋಕೆ ಇವ್ರಿಗೆ ಪಾದಕ್ಕೆ ಬಿದ್ರು. ಆ ರಾಜಕಾರಣಿಗಳ ತೀಟೆಗಳನ್ನು ತೀರ್ಸೋದಿಕ್ಕೆ ಅಧಿಕಾರಿಗಳು ಅವ್ರ ಬಕೆಟ್ ಹಿಡಿದ್ರು. ಆ ಅಧಿಕಾರಿಗಳ ಕೆಲಸ ಮಾಡಿಸ್ಕೊಡ್ಲಿಕ್ಕೆ ರಾಜಕಾರಣಿಗಳ ಫಾಲೋವರ್ಸ್ಗಳು, ಮಠಾಧಿಪತಿಯ ಫಾಲೋವರ್ಸ್ಗಳು, ಅಧಿಕಾರಿಗಳ ಫಾಲೋವರ್ಸ್ಗಳು ಹೋಗಿ ಸಮಾಜವನ್ನೇ ಹದಗೆಡಿಸಿಟ್ರು. ಇದು ವಾಸ್ತವ್ಯ. ಮಠಾಧಿಪತಿ ಆದವನು ಧ್ಯಾನದಲ್ಲಿರಬೇಕು, ಪ್ರಶಾಂತವಾಗಿರಬೇಕು, ಹಣದ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು, ಮಠದಲ್ಲಿರ್ತಕ್ಕಂಥ ಮಕ್ಕಳ ಬಗ್ಗೆ ಯೋಚನೆ ಮಾಡಬೇಕು, ಅವರ ಬಗ್ಗೆ ಚಿಂತನೆ ಮಾಡಬೇಕು, ಸಮಾಜದಲ್ಲಿ ಆಗೋ ಹೋಗೋ ಕೆಲಸಗಳ ಬಗ್ಗೆ ಚಿಂತನೆ ಮಾಡಬೇಕು. ಬರೀ ಮಾತೆತ್ತಿದ್ರೆ ವಾಲ್ಮೀಕಿ ರಾಮ ರಾಮ, ವಾಲ್ಮೀಕಿ ವಾಲ್ಮೀಕಿ ಅಂತ ಧ್ಯಾನ ಮಾಡ್ತಾ ಇರಬೇಕು. ಈ ಮಠಾಧಿಪತಿಯ ಭರತನಾಟ್ಯ ನೋಡಿದ್ದೀರಾ? ಹಾ, ಅದ್ಭುತ. ಅವರ ಭರತನಾಟ್ಯ ಅದ್ಭುತ. ಅಂದ್ರೆ ನಾವು ಈ ಮಂಗನ ಕೈಯಲ್ಲಿ ಮಾಣಿಕ್ಯ ಕೊಟ್ರೆ ಆ ಕಡೆ ಈ ಕಡೆ ನೋಡಿ ಎಲ್ಲೋ ಇಟ್ಕಂತು ಅಂತ ಹೇಳ್ತಾರಲ್ಲ, ಆ ಕೆಟಗರಿ ಅನ್ಸುತ್ತೆ ಈ ಮಠಾಧಿಪತಿ. ಈಗ ಜಾತ್ರೆ ಬಂದಿದೆಯಲ್ಲ, ಪಟ್ಟಿ ಎತ್ತಲಿಕ್ಕೆ ಹಳ್ಳಿಗಳ ಮೇಲೆ ವಸೂಲಿ ಹೋಗ್ತಾ ಇದ್ದಾರೆ. ತಿಳಿದವರು ಬುದ್ಧಿವಂತರು ಹೇಳಿದ್ದಾರೆ, ಜಾತ್ರೆ ಮಾಡೋದ್ರಿಂದ ಸಮಾಜ ಬದಲಾವಣೆ ಆಗೋದಿಲ್ಲ. ದಯವಿಟ್ಟು ಮಠಾಧಿಪತಿಗಳೇ, ಪೀಠಾಧಿಪತಿಗಳೇ, ಮಕ್ಕಳ ವಿದ್ಯಾಭ್ಯಾಸದ ಕಡೆ ಚಿಂತೆ ಮಾಡಿ ಅಂತ ಹೇಳಿದ್ರೆ, ನಿನಗೆ ಗೊತ್ತಿತ್ತು ದಟ್ ನನ್ನ ಮಗನ, ಇಷ್ಟ ಇದ್ರೆ ಬಾ, ಇಲ್ಲಾಂದ್ರೆ ಹೋಗ ಅಂದ್ರೆ ಅವರ ಮಾತಿನ ಶೈಲಿ ಯಾರನ್ನ ಯಾವಾಗ ಬೇಕಾದ್ರೂ ಬದಲಾವಣೆ ಮಾಡ್ತಕ್ಕಂಥ ತಾಕತ್ ಅಂತ ಹೇಳ್ತಾರೆ ಅದಕ್ಕೆ. ಅದೆಲ್ಲ ಸಕಲ ಕಲ ವಲ್ಲಭ. ಯಾಕೆಂದ್ರೆ ಗುರು ಮೆಚ್ಚಿದ ಶಿಷ್ಯ ನೋಡಿ. ಎರಡನೇದು, ಅನುದಾನದ ಅಡಿಯಲ್ಲಿ SC/ST ಮಕ್ಕಳುಗಳದು ಸ್ಕಾಲರ್ಶಿಪ್ ಅನ್ನು ಸಹ ತಿಂದಿದ್ದಾನೆ. ಆ ರೊಕ್ಕವನ್ನು ಸಹ ಜಾತ್ರೆಗೆ ಹಾಕೊಂಡಿದ್ದಾನೆ. ಅದ್ರ ಬಗ್ಗೆಯೂ ಸಹ ಯಾರು ಧ್ವನಿ ಎತ್ತುತ್ತೆ ಇಲ್ಲ. ಬೀದರ್ ಅಂದ್ರೆ ಹೈದರಾಬಾದ್ ಕರ್ನಾಟಕ ಬೀದರ್ ಕಡೆ 10 ಲಕ್ಷಕ್ಕಿಂತ ಅತಿ ಹೆಚ್ಚು ನಕಲಿ ಜಾತಿ ಪ್ರಮಾಣ ಪತ್ರಗಳನ್ನು ತೆಗೆದುಕೊಂಡಿದ್ದರು, ಅಧಿಕಾರಿಗಳು ಕೊಟ್ಟಿದ್ದರು. ಅದರ ಬಗ್ಗೆ ತುಟಿ ಬಿಚ್ಚದ ಮಠಾಧಿಪತಿ. ಅರ್ಥ ಆಗ್ತಾ ಇದೆ? ನಾನು ನಿಮ್ಗೆಲ್ಲರಿಗೂ ಅರ್ಥ ಆಗಬೇಕು ಅನ್ನೋ ರೀತಿಯಲ್ಲಿ ನನ್ನ ಶೈಲಿಯಲ್ಲೇ ನಿಮಗೆ ತಿಳಿಸ್ತಾ ಇದ್ದೀನಿ. 10 ಲಕ್ಷಕ್ಕಿಂತಲೂ ಹೆಚ್ಚಿಗೆ ಜನರು ST ಸರ್ಟಿಫಿಕೇಟ್ಗಳನ್ನ ನಕಲಿ ಜಾತಿಯವರು ತಗೊಂಡಿದ್ದಾರೆ. ಆದರೂ ರಾಜಕಾರಣಿಗಳು ತುಟಿ ಬಿಚ್ಚುವುದಿಲ್ಲ, ಮಠಾಧಿಪತಿಯೂ ತುಟಿ ಬಿಚ್ಚುವುದಿಲ್ಲ. ಬಕೆಟ್ಗಳು ಇವರೇ ಬಿಚ್ಚಲಿಲ್ಲ ಅಂದಮೇಲೆ ಬಕೆಟ್ಗಳು ಚೀಲಗಳು ಏನ್ ಮಾಡ್ತಾರೆ ಅಲ್ವಾ? ರಾಜಕಾರಣಿಗಳಿಗೆ ಬೇಕು. ರಾಜಕಾರಣಿಗಳಿಗೆ ಗೊಂದಲ ಇದ್ರೆ ನಾಳೆ ಸತೀಶ್ ಅಣ್ಣ, ನಾಡಿದ್ದು ರಮೇಶ್ ಅಣ್ಣ, ಅಚ್ಚ ನಾಡಿದ್ದು ರಾಮುಲು ಅಣ್ಣ, ನಾಗೇಂದ್ರ ಅಣ್ಣ, ತುಕಾರಾಮ್ ಅಣ್ಣ, ಪ್ರಿಯಾಂಕಕ್ಕ, ಹಿಂಗೆ ಅನ್ಕಂತ 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 ಹೋಗ್ತಾ ಇರ್ಬೇಕು. ಇದು ರಾಜಕಾರಣಿಗಳ ಇದು ಬಗೆಹರಿಯದ ಸಮಸ್ಯೆ. ರಾಜಕಾರಣಿಗಳಿಗೆ ಅವಿರ್ಲೇಬೇಕು. ಈ ದಾವಣಗೆರೆ ಅಂದ ತಕ್ಷಣನೇ ಅಥವಾ ಚಿತ್ರದುರ್ಗ ಅಂದ ತಕ್ಷಣನೇ ಹಾವೇರಿ, ಮೈಸೂರು, ಮಂಡ್ಯ, ಮದ್ದೂರು, ಈಗೆಲ್ಲ ಸಮಸ್ಯೆಗಳ ಮೇಲೆ ಸಮಸ್ಯೆ ಇದಾವೆ. ಎಲ್ಲ ಕಡೆಗೂ ಸಮಸ್ಯೆ ಇದಾವೆ, ಎಲ್ಲ ಊರಿಗೂ ಸಮಸ್ಯೆ ಇದಾವೆ. ರಾಜಕಾರಣಿಗಳ ಸಮಸ್ಯೆಯನ್ನು ಬಗೆಹರಿಸಕ್ ಆಗೋದಿಲ್ಲ. ಅದಕ್ಕೆ ನಮ್ಮ ಜಾತಿಯಲ್ಲಿ ನಮ್ಮ ಪೀಠಾಧಿಪತಿ ಮೊದಲ ಬಗೆಹರದ ಅಂತ ಹೇಳಿದ್ರೆ ಆಟೋಮೆಟಿಕ್ಲಿ ಎಲ್ಲ ಸಮಾಜದಲ್ಲಿ ಇರ್ತಕ್ಕಂಥ ಬದಲಾವಣೆ ಆಗ್ತವೆ. ಉದ್ದೇಶ ಏನು? ಸಮಾಜದಲ್ಲಿರ್ತಕ್ಕಂಥ ಮಕ್ಕಳಿಗೆ ಒಳ್ಳೇದಾಗಬೇಕು, ಸಮಾಜದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳನ್ನ
ಸಂಪಾದನೆ ಮಾಡ್ಕೋಬೇಕು. ಯಾರು ಅತಿ ಉತ್ತಮ ಶ್ರೇಣಿ ತಗೊಂಡಿರ್ತಾರೆ ಅಥವಾ ಉತ್ತಮ ಅಂಕ ಪಡ್ಕೊಂಡಿರ್ತಾರೆ ಅಂತ ವ್ಯಕ್ತಿಗಳಿಗೆ ಸರ್ಕಾರದ ಕೆಲಸ ಅಥವಾ ಅವರು ಸ್ವ ಇಚ್ಛೆಯಿಂದ ಮಾಡ್ತಕ್ಕಂಥ ಕೆಲಸಕ್ಕೆ ಸಹಾಯಕವಾಗಿರಬೇಕು, ಪೂರಕವಾಗಿರಬೇಕು. ಪ್ರತಿ ವರ್ಷ ಜಾತ್ರೆ ಮಾಡೋದ್ರಿಂದ ಮೂಢನಂಬಿಕೆ ಜಾಸ್ತಿ ಆಗುತ್ತದೆ. ಈ ದೇವರು, ದಿಂಡ್ರು, ಮಠ, ಮಾನ್ಯ ಇವೆಲ್ಲ ಯಾದಕ್ ಬೇಕು? ಮನಸ್ಸಿದೆ, ಶಕ್ತಿ ಇದೆ, ಆ ಶಕ್ತಿ ಕೆಲಸ ಮಾಡುತ್ತೆ, ಆ ಶಕ್ತಿನೇ ದೇವರು. ಅಂತ ಸ್ಥಾನದಲ್ಲಿರ್ತಕ್ಕಂಥ ಪೀಠಾಧಿಪತಿಗಳು ಸಮಾಜವನ್ನ ಉನ್ನತ ಸ್ಥಾನಕ್ಕೆ ಒಯ್ಯುವಂತ ರೀತಿಯಲ್ಲಿ ಯೋಚನೆ ಮಾಡಬೇಕೆ ಹೊರತು ಬಾಯಿಂದ ಏಕವಚನದಲ್ಲಿ ಬೈದು ಸಮಾಜವನ್ನ ಹದಗೆಡಿಸುವಂತ ಕೆಲಸವನ್ನ ಮಾಡಬಾರ್ದು. ಮೊನ್ನೆ 20ನೇ ತಾರೀಕು, ನಿನ್ನೆ 20ನೇ ತಾರೀಕು 1ನೇ ತಿಂಗಳು 2025 ದಾವಣಗೆರೆ ಜಿಲ್ಲೆಯ ವಾಲ್ಮೀಕಿ ಸಮಾಜ ದಾವಣಗೆರೆ ತಾಲೂಕಿನಲ್ಲಿ ರಿಜಿಸ್ಟರ್ ಆಗಿರ್ತಕ್ಕಂಥ ಒಂದು ಅಂಗಸಂಸ್ಥೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಟ್ರಸ್ಟಿಗಳೇ ಸೃಷ್ಟಿ ಮಾಡ್ಕೊಂಡಿರ್ತಕ್ಕಂಥ ರಿಜಿಸ್ಟ್ರೇಷನ್ ನಂಬರ್ನಲ್ಲೇ ಇರ್ತಕ್ಕಂಥ ನಾಯಕರ ಹಾಸ್ಟೆಲ್ ದಾವಣಗೆರೆ ಅಂಬೇಡ್ಕರ್ ಸರ್ಕಲ್ನಲ್ಲೇ ಇದೆ. ಅಂತ ಅಂಬೇಡ್ಕರ್ ಸರ್ಕಲ್ ನಲ್ಲಿ ವಾಲ್ಮೀಕಿ ಜನಾಂಗದವರು ಬಡತನ ರೇಖೆಗಿಂತ ಕೆಳಗಿರ್ತಕ್ಕಂಥವ್ರು ಅತಿ ಉನ್ನತ ಸ್ಥಾನಕ್ಕೆ ಹೋಗ್ಬೇಕು ಅಂತ ಕನಸಿಟ್ಟುಕೊಂಡು ಎಜುಕೇಶನ್ ಮಾಡ್ತಕ್ಕಂಥವ್ರು ಆ ಒಂದು ನಾಯಕರ ಹಾಸ್ಟೆಲ್ ನಲ್ಲಿ ಇರ್ಲಿ ಅಂತ ಹೇಳಿ ಎಚ್ ಕೆ ರಾಮಚಂದ್ರಪ್ಪನವರು, ಕಮ್ಯುನಿಸ್ಟ್ ಪಕ್ಷದವರು ಬಹಳ ಕಷ್ಟಪಟ್ಟು, ನನಗೆ ತಿಳಿದಿರ್ತಕ್ಕಂಥ ಮಾಹಿತಿ ಹೇಳ್ತೀನಿ, ಆಮೇಲೆ ನಾನು ಕಷ್ಟಪಟ್ಟಿದ್ದೆ ಅಂತ ಅದಕ್ಕೂ ಬೇರೆ ರೀತಿಯಿಂದ ಇದನ್ನ ಮಾಡಕ್ ಹೋಗ್ಬೇಡಿ. ಎಚ್ ಕೆ ರಾಮಚಂದ್ರಪ್ಪನವರು ಬಹಳ ಶ್ರಮಪಟ್ಟು ಕಟ್ಟಿಸಿದ್ದಾರೆ ಅನ್ನೋದನ್ನ ನಾನು ಕೇಳ್ಪಟ್ಟೆ. ಈಗ ಮೊನ್ನೆ ಗ್ರೂಪ್ಗಳಲ್ಲಿ SV ರಾಮಚಂದ್ರಪ್ಪ, ಯಾವ ಜಾತಿನರಾಗ್ಲಿ ಬಿಡಿ, ಅದು ಸೆಕೆಂಡ್ರಿ. ಯಾಕೆಂದ್ರೆ ರಾಜಕಾರಣಿಗಳ ಜಾತಿಗಳು ತಿಳ್ಕೊಂತ ಹೋದ್ರೆ ಮತ್ತೆ ನಮ್ಮ ಜಾಕೆಟ್ ಬಿಚ್ಚಬೇಕಾಗುತ್ತೆ. ಬೇಡ, ಅವ್ರು ಏನಾರ ಮಾಡ್ಕೊಳ್ಳಿ. ಆ ವಿಚಾರವಾಗಿ ಮೊನ್ನೆ ಪಣಿಯಾಪುರದ ನಿಂಗರಾಜ್ ಅವರು ಗ್ರೂಪ್ ಅಲ್ಲಿ ಅವ್ರು ಹುಟ್ಟುಹಬ್ಬ ಹಾಕಿರ್ತಾರೆ, ರಾಜಕಾರಣಿ ಆಗಿದ್ದಾರೆ ಓಕೆ, ಬಟ್ ಇವ್ರಿಗೆ ಸಮಾಜದ ಕೊಡುಗೆ ಏನಿದೆ ಬ್ರದರ್ ಅಂತ ನಾನು ಒಂದು ಕಾಮೆಂಟ್ ಹಾಕ್ತೀನಿ. ಅದಕ್ಕೆ ಅವ್ರು ಕೆಳಗಡೆ ಹೇಳ್ತಾರೆ, ನಾಯಕರ ಹಾಸ್ಟೆಲ್ ನಲ್ಲಿ ಊಟದ ಹಾಲಿನ ವ್ಯವಸ್ಥೆಯನ್ನ ಅವರೇ ಮಾಡಿದ್ದಾರೆ ಅಂತ ಹೇಳಿದರೆ ಖಂಡಿತವಾಗಿಯೂ ಇದು ಕರ್ನಾಟಕದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ನೋಡ್ಲೇಬೇಕು. ಪ್ರತಿಯೊಬ್ಬ ರಾಜಕಾರಣಿನೂ ಪ್ರತಿಯೊಬ್ಬ ಸಮಾಜದಲ್ಲಿ ಮುಂದುವರ್ತಿರ್ತಕ್ಕಂಥವ್ರು ಈ ತರ ಮಾಡೋದ್ರಿಂದ ನಮ್ಮಲ್ಲೂ ಸಹ ಬಡತನದ ಸಂಖ್ಯೆ ಕಡಿಮೆ ಆಗುತ್ತೆ. ಈಗಾಗಲೇ 70 ಲಕ್ಷ ಹಣ ಮೊನ್ನೆ ಜಾತ್ರೆ ಪಟ್ಟಿದೇನೋ ರೊಕ್ಕ ಕೊಟ್ರಂತೆ. ಮಠಾಧಿಪತಿ ಆದವ ಬಂದು ಎಜುಕೇಶನ್ ಹೇಗಿದ್ದೀರಪ್ಪ, ಹೇಗೆ ಓದಿದ್ದೀರಿ, ಮುಂದೆ ಏನ್ ಮಾಡ್ತೀರಿ, ಈಗ ಏನೇನ್ ಮಾಡ್ತಾ ಇದ್ದೀರಿ, ಇಲ್ಲೆಲ್ಲ ವಾತಾವರಣ ಸರಿ ಇದೆಯಾ, ಊಟ ಚೆನ್ನಾಗಿದೆಯಾ, ನಿದ್ದೆ ಚೆನ್ನಾಗಿ ಬರುತ್ತಾ, ಯಾವ್ದಾದ್ರು ವೆಹಿಕಲ್ಸ್ಗಳು ತೊಂದರೆ ಇದೆಯಾ, ಸೌಂಡ್ ಏನಾದ್ರೂ ಬರ್ತಾ ಇದೆಯಾ, ಪ್ರಶಾಂತವಾಗಿದೆಯಾ, ಲೈಟಿನ ವ್ಯವಸ್ಥೆ ಸರಿ ಇದೆಯಾ, ಇಲ್ಲಿ ಯಾವ್ದಾದ್ರು ತೊಂದರೆ ಇದೆಯಾ, ಇದು ಕೇಳ್ಬೇಕಾಗಿರ್ತಕ್ಕಂಥ ಮಠಾಧಿಪತಿ ಈರಣ್ಣನ ಹತ್ರಕ್ಕೆ ಎಷ್ಟಿದೆ ದುಡ್ಡು, ಇಷ್ಟು ಉಳಿದ ತಗೊಳ್ರಿ ಅಂತ ಹೇಳ್ಬಿಟ್ನಂತೆ. ಈರಣ್ಣ ಈಗ ತಗೊಂಡು ಹೋಗ್ಬಿಟ್ನಂತೆ. ಇದು ನಮ್ಮ ಜಾತಿಯ ಜಗದ್ಗುರುವಿನ ಕಥೆ. ಸಮಾಜ 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 ಸಮಾಜದಲ್ಲಿರ್ತಕ್ಕಂಥ ಎಚ್ಚೆತ್ತುಕೊಳ್ಳದೆ ಹೋದ್ರೆ ಎಲ್ಲದೂ ಸರ್ವನಾಶ ಮಾಡ್ತಾರೆ. ನಮಗೆ ಆ ಗುಡಿಯ ಸಂಸ್ಕೃತಿ ನಮ್ಮ ಜಾತಿ ಒಳಗೆ ಇಲ್ಲ. ನಮಸ್ಕಾರ.